ಹಾಯ್ ಫ್ರೆಂಡ್ಸ್, ಇದು ಇವತ್ತು ಬೆಳಗ್ಗೆದು ವ್ಲಾಗ್. ನಾವು ಮಾರ್ನಿಂಗ್ ಚಹಾ ಕುಡಿದೆ. ನಾನೀಗ ಬೆಳಗ್ಗೆನೇ ಅನ್ನ ಸಾರು ಮಾಡ್ತಾಯಿದ್ದೀನಿ. ನಾಷ್ಟಕ್ಕೊಮ್ಮೆ ಮತ್ತು ಮಧ್ಯಾಹ್ನ ಊಟಕ್ಕೊಮ್ಮೆ ಮಾಡೋದೆಲ್ಲಿ ಅಂತೇಳಿ ಬೆಳಗ್ಗೆನೇ ಬೇಳೆ ಸಾರು ಅನ್ನ ಮಾಡ್ತಾಯಿದ್ದೀನಿ. ಇದು ಹೆಸರು ಬೇಳೆ ತೊಗೊಂಡೆ, 3 ಸಲ ವಾಶ್ ಮಾಡಿದೆ. ಈಗ ನೀರು ಹಾಕಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿದೆ, ಗಾಂಧಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ಟೋಪನ್ ಮುಚ್ಚಿ ಇಡ್ತಾ ಇದ್ದೀನಿ. ಅದು 4 ಸೀಟಿ ಆಯ್ತಿದೆ ಬೇಳೆ ಸಾರು. ಈಗ ಬೇರೆ ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿಣ ಪೌಡರ್ ಹಾಕಿದೆ. ಈಗ ಗರಂ ಮಸಾಲ, ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ. ಆ ಬೇಳೆ ಕುದಿಯೋ ಮಟ್ಟ ಬಾಂಡೆ ಒರೆಸಿ ಡಬಾಸ್ತಾ ಇದ್ದೀನಿ. ನೀರು ಇತ್ತಂದರೆ ಯೂಸ್ ಮಾಡೋಕ್ಕಾಗಲ್ಲಲ್ಲ, ಅದಕ್ಕೆ ಒರೆಸಿ ಡಬಾಸ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿದೆ. ಈಗ ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ದೆ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕುದಿದ ಬೇಳೆ ಸಾರು ಹಾಕಿದ್ದೆ, ಮುಂದೆ ಗ್ಯಾಸಲ್ಲಿಟ್ಟೆ. ಈಗ ಅದೇ ಒಗ್ಗರಣೆ ಇದಕ್ಕೆ ನೀರು ಹಾಕಿ ಬೇಳೆ ಸಾರಿಗೆ ಹಾಕ್ತಾ ಇದ್ದೀನಿ. ಈಗ ತಿರುಗ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು ಬೇಳೆ ಸಾರು ಮಾಡೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಬೇಳೆ ಸಾರು ಕುದ್ದಿದೆ ಇದು. ಮತ್ತು ಬೆಳಗ್ಗೆ ತಿಂಡಿ ಬೇರೆ ಮತ್ತು ಮಧ್ಯಾಹ್ನ ಊಟಕ್ಕೆ ಬೇರೆ ಬೇರೆ ಮಾಡೋಕ್ಕಾಗುತ್ತಲ್ಲ, ಅದಕ್ಕೆ ಬೆಳಗ್ಗೆನೇ ಅನ್ನ ಸಾರು ಮಾಡಿಬಿಟ್ಟೆ, ಮಧ್ಯಾಹ್ನ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಇದು ಬೇಳೆ ಸಾರು. ಮಾಡಿ ನೋಡಿ, ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ. ನಾಷ್ಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ನಾಷ್ಟದ್ದು ಪಾತ್ರೆ ತೊಳಿತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.